ವೆರಿ ಇಂಪಾರ್ಟೆಂಟ್ ಸುದ್ದಿ. ಯಾವುದೇ ಕ್ಷಣದಲ್ಲಿ ಇಡಿ ನೋಟಿಸ್ ಸಿಎಂಗೆ ತಲುಪಬಹುದು. ಸಿಎಂ ಹಾಗೂ ಸಿಎಂ ಪತ್ನಿ ಇಬ್ಬರಿಗೂ ಕೂಡ ಯಾವುದೇ ಕ್ಷಣದಲ್ಲಿ ಇಡಿ ನೋಟಿಸ್ ಹೋಗುತ್ತೆ. ಎಸ್, 300 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಜಪ್ತಿ ಬಗ್ಗೆ ತನಿಖೆ ಶುರುವಾಗುತ್ತೆ. ಸಿದ್ದರಾಮಯ್ಯ ಮತ್ತೆ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವ್ರನ್ನ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಕರೆಸಬಹುದು. ನೋಡಿ, ಇಲ್ಲಿಂದ ಒಂದು ಹೊಸ ತಿರುವು ಶುರುವಾಗುತ್ತೆ. ಮುಡಾ ಕೇಸ್ನಲ್ಲಿ A1 ಸಿದ್ದರಾಮಯ್ಯ, A2 ಪತ್ನಿ ಪಾರ್ವತಿ. ಇಲ್ಲಿಂದ ಇದರ ಚಿತ್ರಣ ಬದಲಾಗುವಂತಹ ಸಾಧ್ಯತೆಗಳಿವೆ. $300 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಜಪ್ತಿ ಬಗ್ಗೆ ತನಿಖೆ ಆಗುತ್ತೆ. ಹಗರಣದ ತನಿಖೆಯನ್ನು ಈಗಾಗಲೇ ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಯಾವುದೇ ಕ್ಷಣದಲ್ಲಿ ಸಿಎಂ ಹಾಗೂ ಸಿಎಂ ಅವರ ಪತ್ನಿಗೆ ನೋಟಿಸ್ ಜಾರಿಯಾಗುತ್ತೆ. ಇದು ಇಲ್ಲಿಂದ ಇಡೀ ಪ್ರಕರಣಕ್ಕೆ, ಇಡೀ ಹಗರಣಕ್ಕೆ ಒಂದು ಹೊಸ ತಿರುವು ಸಿಗುತ್ತೆ. ಇದು ಸಾಮಾನ್ಯ ಸಂಗತಿ ಅಲ್ಲ. ಇಲ್ಲಿಂದ ಅರಗಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದರೆ ಇಡಿ ನೋಟಿಸ್ ಜಾರಿ ಆಯಿತು ಅಂತಂದರೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಯಾವ ಹೆಜ್ಜೆ ಬೇಕಾದರೂ ಇಡಬಹುದು, ಯಾವ ಕ್ರಮಕ್ಕೂ ಕೂಡ ಮುಂದಾಗಬಹುದು. ಏನಾದರೂ ಆ ರೀತಿ ಆದರೆ ಅದು ಒಂದು ಲೆಕ್ಕದಲ್ಲಿ ಮುಜುಗರ. ಹೀಗಾಗಿನೇ ನಾನು ಹೇಳ್ತಾ ಇದ್ದೆ, ಇಲ್ಲಿಂದ ಇಡೀ ಪ್ರಕರಣ ಬೇರೆ ದಿಕ್ಕಿನ ಕಡೆಗೆ ತಿರುಗ್ತಾ ಇದೆ. ಬನ್ನಿ, ನಮ್ಮ ಕ್ರೈಮ್ ಹೆಡ್ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಈ ಕ್ಷಣದ ದೊಡ್ಡ ಸುದ್ದಿ ಅಂತಂತಂದರೆ ಅದು ಯಾವುದೇ ಕ್ಷಣದಲ್ಲಿ ಸಿಎಂ ಹಾಗೂ ಸಿಎಂ ಅವರ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಬರುತ್ತೆ ಅನ್ನುವಂಥದ್ದು. ಕಿರಣ್, ನಾನು ಆರಂಭದಲ್ಲಿ ನನ್ನ ಮಾತನ್ನು ಹೇಳಿದೆ, ತಾವು ಕೂಡ ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ. ಇಲ್ಲಿಂದ ಇಡೀ ಪ್ರಕರಣ ಬೇರೆ ತಿರುವನ್ನು ಪಡ್ಕೊಳ್ಳುತ್ತೆ. ಒಂದು ವೇಳೆ ನೋಟಿಸ್ ಹೋಯಿತು ಅಂತಂದರೆ, ವಿಚಾರಣೆಗೆ ಬಂದಾದ ಮೇಲೆ ಇಡಿ ಅಧಿಕಾರಿಗಳು ಯಾವ ಹೆಜ್ಜೆಯನ್ನು ಬೇಕಾದರೂ ಇಡಬಹುದು, ಯಾವ ಕ್ರಮಕ್ಕೂ ಕೂಡ ಮುಂದಾಗಬಹುದು. ಆ ರೀತಿ ಏನಾದರೂ ಎಡವಟ್ಟುಗಳಾಯಿತು ಅಂತಂದರೆ ಮುಜುಗರ ಕಟ್ಟಿಟ್ಟ ಬುತ್ತಿ. ಏನಾಗುತ್ತೆ ಕಿರಣ್? ಖಂಡಿತ ರಂಗನಾಥ್, ಮುಖ್ಯವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ಒಂದು ಹಂತದಲ್ಲಿ ತನಿಖೆಯನ್ನು ಮುಗಿಸಿದ್ದಾರೆ. ಇಲ್ಲಿವರೆಗೂ ಏನಾಗಿತ್ತು ತನಿಖೆಯಲ್ಲಿ ಅನ್ನೋದನ್ನ, ಕೆಲ ಫೈಂಡಿಂಗ್ಸ್ ಅನ್ನ ಲಾಸ್ಟ್ ಮಂತ್ ಲೋಕಾಯುಕ್ತ ADGPಗೆ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ. ಅಲ್ಲಿ ಯಾವ್ಯಾವ ತರ ಈ ಒಂದು ಮೂಡದಲ್ಲಿ ಆಗಿರುವಂತಹ ಹಗರಣದ ಬಗ್ಗೆ, ಎಲ್ಲೆಲ್ಲಿ ಫಾಲ್ಟು ಯಾರ್ಯಾರ್ದು ಅನ್ನೋದ್ರ ಬಗ್ಗೆ, ಆಮೇಲೆ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿದ್ರು. ನಿನ್ನೆ ಅಷ್ಟೇ ಏನೊಂದು ಟ್ವಿಟರ್ ಅಲ್ಲಿ ಕೂಡ ಅವರು ಒಂದು ಅಪ್ಲೋಡ್ ಮಾಡಿದ್ರು, ಜೊತೆಗೆ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ರಿಲೀಸ್ ಮಾಡಿದ್ರು. ಅದರಲ್ಲಿ ಮೆನ್ಷನ್ ಮಾಡಿದರೆ, ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೂಡ ಈ ಕಂಪ್ಲೀಟ್ ಈ ಒಂದು ಮೂಡ ಹಗರಣದಲ್ಲಿ ಸುಮಾರು 300 ಕೋಟಿ ರೂಪಾಯಿ ಹೊರತು ಏನದು ಪ್ರಾಪರ್ಟಿಯನ್ನು ನಾವು ಈಗಾಗಲೇ ಸುಮಾರು 142 ಪ್ರಾಪರ್ಟಿಗಳನ್ನ, ಅಂದ್ರೆ ಮೂಡದಿಂದ ಸೈಟ್ ಅನ್ನ ತಗೊಂಡಿರುವಂತದ್ದು, ಅದು ಬೇನಾಮಿ ಹೆಸರಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ತಗೊಂಡಿರುವಂತದ್ದು. ಈಗ ಸಂಬಂಧಪಟ್ಟಂತೆ ಅದಕ್ಕೆ ಈಗಾಗಲೇ 142 ಪ್ರಾಪರ್ಟಿಯನ್ನು ಅಟ್ಯಾಚ್ ಮಾಡ್ಕೊಂಡಿದ್ವಿ. ಸುಮಾರು 300 ಮಾರ್ಕೆಟ್ ವ್ಯಾಲ್ಯೂ ಸುಮಾರು 300 ಕೋಟಿ ರೂಪಾಯಿ ವರ್ತು ಅನ್ನೋದನ್ನು ಕೂಡ ಅವರು ಬಿಂಬಿಸಿದ್ದಾರೆ. ಅಲ್ಲಿ ಮೇಲ್ನೋಟಕ್ಕೆ ಆ ಒಂದು ಪ್ರೆಸ್ ನೋಟಲ್ಲಿ ಅವರು ಮೆನ್ಷನ್ ಮಾಡಿರುವಂತದ್ದು ಈಗಾಗಲೇ ಮುಖ್ಯಮಂತ್ರಿ ಅವರ ಮೇಲಿರುವಂತ ಪ್ರಕರಣ ಅಂತ ಹೇಳಿ, ಉಳಿದಂತೆ ಕೆಳಗಡೆ ಹಂತದಲ್ಲಿ ಕೊನೆಗೆ ಅಂತಿಮವಾಗಿ ಅವರು ರಿಯಲ್ ಎಸ್ಟೇಟ್ ಉದ್ಯಮಿಗಳ ಬೇರೆಯವ್ರನ್ನ ಇದೇ ಒಂದು ಪ್ರಕರಣದಲ್ಲಿ, ಅಂದ್ರೆ ಅಲ್ಲಿ ಹಿಂದೆ ಇದ್ದಂತ ಕಮಿಷನರ್ಗಳು, ಅಂದ್ರೆ ಮೂಡದ ಆಯುಕ್ತರಾಗಿದ್ದಂತ ನಟೇಶ್ ಇರ್ಬೋದು, ಇವ್ರದೆಲ್ಲರೂ ಕೂಡ ಇಲ್ಲಿಗಲ್ ಆಗಿ ಇರಾಗ್ಯುಲೇಟೀಸ್ ಮಾಡಿದ್ದಾರೆ, ಕೆಲವೊಂದಷ್ಟು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಈ ಒಂದು ಮಾಹಿತಿಯನ್ನು ಅವರು ಕೊಡೋ ಮೂಲಕ ಮುಂದಿನ ಹಂತದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಮತ್ತು ಅವರ ಪತ್ನಿಗೆ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಕೊಡುವಂತ ಸಾಧ್ಯತೆ ಇದೆ. ಅದು ಇನ್ನು ನಾಳೆನೇ ಆಗ್ಬೋದು ಅಥವಾ ನೆಕ್ಸ್ಟ್ ವೀಕಲ್ಲಿ ಆಗ್ಬೋದು. ಒಂದ್ ಕಡೆ ರಾಜಕೀಯದಲ್ಲಿ ಬೇರೆ ಬೇರೆ ತರ ಆಟಗಳಾಗ್ತಾ ಇದ್ರೆ, ಇಡಿ ಅವರ ತನಿಖೆ ಕೂಡ ಈ ಹಂತಕ್ಕೆ ಬಂದು ನಿಂತಿದೆ. ಎನಿ ಮೊಮೆಂಟ್ ನೋಟಿಸ್ ಅನ್ನ ಸರ್ವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇದೆ ರಂಗನಾಥ್. ಓಕೆ ಕಿರಣ್, ಒಂದು ವೇಳೆ ಏನಾದರೂ ಈ ರೀತಿ ಇಡಿ ನೋಟಿಸ್ ಜಾರಿ ಆಯಿತು ಅಂತಂದ್ರೆ ಮುಂದಿನ ಹಂತ ಏನು, ಮುಂದಿನ ಸ್ಟೆಪ್ ಏನು? ನೀವು ಹೇಳ್ತಾ ಇದ್ರಿ, ಅದರ ಒಂದು ಸೂಚ್ಯವಾಗಿ ತಾವು ಹೇಳಿದ್ರಿ, ಮುಂದೆ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿದ್ರೆ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು. ಏನಾಗ್ಬೋದು? ಯಾಕಂದರೆ ಹಿಂದೆಲ್ಲ ನಾವು ಈ ಬೇರೆ ಬೇರೆ ನಾಯಕರನ್ನ ಇಡಿ ತನಿಖೆಗೆ ಅಂದರೆ ನೋಟಿಸ್ ಕೊಟ್ಟು ಕರೆಸ್ಕೊಂಡು ಅದಾದಮೇಲೆ ಏನು ಅಂತಂದರೆ ಅರೆಸ್ಟ್ ಮಾಡುವಂಥ ಹಂತಕ್ಕೆ ಹೋಗಿರೋದನ್ನು ಕೂಡ ನಾವು ಕಂಡಿದ್ದೀವಿ. ಆ ತರಹದ ಏನಾದರೂ ಅಪಾಯಗಳಿದೆಯಾ ಕಿರಣ್?
ಈಗ ಇರುವಂತ ಮಾಹಿತಿ ಪ್ರಕಾರ ಫಸ್ಟ್ ಒಂದಷ್ಟು ಈಗಾಗಲೇ ಏನೇನು ಆಗ್ತಾ ಇದೆ ತನಿಖೆಯಲ್ಲಿ ಅಂತ ಒಂದ್ ಕಡೆ ಒಂದು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಕೂಡ ತನಿಖೆ ಮಾಡ್ತಿದ್ದಾರೆ. ನೆಕ್ಸ್ಟ್ ಮಂತ್ ಅಂದ್ರೆ ಈ ತಿಂಗಳು 27ನೇ ತಾರೀಕು ಏನ್ ಕೇಸ್ ಇದೆ ಅದರೊಳಗಡೆ ಅವರು ಹಿಂದಿನ ದಿನ ಬಂದು ಕಂಪ್ಲೀಟ್ ಇಲ್ಲಿವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ಸ್ಟೇಟಸ್ ರಿಪೋರ್ಟ್ ಅಂದ್ರೆ ಕಂಪ್ಲೀಟ್ ಇಲ್ಲಿವರೆಗೂ ತನಿಖೆ ಏನೇನು ಮಾಡಿದ್ರಿ ಅನ್ನೋದನ್ನು ಕೂಡ ಹೈಕೋರ್ಟ್ ಈಗಾಗಲೇ ಡೈರೆಕ್ಷನ್ಸ್ ಅನ್ನು ಕೂಡ ಕೊಟ್ಟಿದೆ. ಅಂದ್ರೆ ಈಗಾಗಲೇ ಡಿಸೆಂಬರ್ 23ಕ್ಕೆ ಅವರು ಸಬ್ಮಿಟ್ ಮಾಡಬೇಕಾಯ್ತು, 3 ತಿಂಗಳು ಟೈಮ್ ಅನ್ನ ಕೊಟ್ಟಿತ್ತು. ಆದ್ರೆ ನಂತರ ಇವರು ಲೋಕಾಯುಕ್ತ ಪೊಲೀಸರು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಒಂದು ಪ್ರೆಷರ್ ಗೀಲ್ಡ್ ಆಗ್ತಾ ಇದ್ದಾರೆ, ಕೆಲವೊಂದಷ್ಟು ಫಾಲ್ಟ್ಗಳನ್ನ ಕಂಡು ಬರ್ತಾ ಇದೆ ಅಂತ ಇದನ್ನ CBI ವಹಿಸಬೇಕು ಅಂತ ಈಗಾಗಲೇ ದೂರುದಾರರು ಈಗಾಗಲೇ ಹೈಕೋರ್ಟ್ಗೆ ಹೋಗಿರೋದ್ರಿಂದ ಈಗಾಗಲೇ ಅಲ್ಲಿ ವಿಚಾರಣೆ ಹಂತದಲ್ಲಿದೆ. ಇಲ್ಲಿವರೆಗೂ ಕೂಡ ಲೋಕಾಯುಕ್ತ ಪೊಲೀಸರಲ್ಲಿ ಏನೇನು ಕಂಡು ಬಂದಿದೆ ಅದನ್ನು ಕೂಡ ಸಬ್ಮಿಟ್ ಮಾಡ್ತಾರೆ. ಇನ್ನೊಂದ್ ಕಡೆ ಪ್ಯಾರಲಲ್ಲಿ ED ಅವ್ರಿಗೆ ಕೂಡ ಎಷ್ಟು ಮಟ್ಟಿಗೆ, ಯಾಕೆಂದ್ರೆ ಅವ್ರದೇ ಆದ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಎಲ್ಲಾ ಕಡೆನೂ ಕೂಡ ಅವರು ತನಿಖೆ ಹೋಗಕ್ಕಾಗಲ್ಲ. ಯಾಕೆಂದ್ರೆ ಅದು ಇರುವಂತದ್ದು ಮನಿ ಲ್ಯಾಂಡ್ರಿಂಗ್ ಸಂಬಂಧಪಟ್ಟಂತೆ ಮಾತ್ರ ತನಿಖೆ ಮಾಡಕ್ಕೆ ಅವಕಾಶ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಲೋಕಾಯುಕ್ತ ಪೊಲೀಸ್ ತನಿಖೆ ಮಾಡಕ್ಕೆ ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಲಾಸ್ಟ್ ಮಂತ್ ಅವರು ಏನು ADGPಗೆ ನೇರವಾಗಿ ಅವರು ಒಂದು ಪತ್ರವನ್ನು ಬರೆದು ಇಂತಿಂತ ಪ್ರಕರಣ, ಈ ಒಂದು ಪ್ರಕರಣದಲ್ಲಿ ಇಂತಿಂತ ಫೈಂಡಿಂಗ್ಸ್ ನಾವು ಕಂಡು ಬಂದಿದ್ದು, ಇಲ್ಲಿ ಇರಾಗ್ಯುಲಾರಿಟೀಸ್ ಕಂಡು ಬಂದಿದೆ, ಇವರ ಪಾತ್ರ ಇಲ್ಲಿದೆ, ನೀವು ತನಿಖೆ ಮಾಡಿ ಅಂತಾನೂ ಕೂಡ ಅವರಿಗೆ ಡೈರೆಕ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ರು. ಅದನ್ನು ಲೋಕಾಯುಕ್ತ ಪೊಲೀಸರು ಎಷ್ಟು ಮಟ್ಟಿಗೆ ತಗೊಂಡಿದ್ರು ಅಥವಾ ಅವರಿಗೆ ಎಷ್ಟು ಮಟ್ಟಿಗೆ ಎವಿಡೆನ್ಸ್ ಸಿಕ್ಕಿದೆ ಅದು ಒಂದೊಂದು ಕಡೆ. ಇನ್ನೊಂದು ಕಡೆ ಈಗ ED ಅವರು ಕೂಡ ಈಗ ಇಮಿಡಿಯೇಟ್ ಆಗಿ ಈ ರೀತಿ ಒಂದು ಟ್ವಿಟರ್ ಅಕೌಂಟ್ ಅಲ್ಲಿ ಹಾಕೊಂಡು ಅವರನ್ನು ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಇಲ್ಲೊಂದು ಬಹಳಷ್ಟು ತನಿಖೆ ಬೇರೆ ಹಂತಕ್ಕೆ ತಗೊಂಡು ಹೋಗ್ತಾ ಇದೆ ರಂಗನಾಥ್. ಓಕೆ, ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ.